ಅಲ್ಲ ವೆಂಕಟನಾಥ, ಹಗ್ಲಲ್ಲಿ ಆ ಪಿಶಾಚಿ ಆರ್ಭಟನ ನೀನೇ ನೋಡಿದ್ಯಾ. ಈಗ ರಾತ್ರಿ ವೇಳೆ ಅದ್ರ ಬಗ್ಗೆ ಕೇಳ್ತಿಯಲ್ಲ, ಈಗ ಅದ್ರ ಬಗ್ಗೆ ಮಾತಾಡೋ ವಿಷಯನ ಅದು? ಹೇಳು. ಪರವಾಗಿಲ್ಲ ಅಣ್ಣ, ಹೇಳು. ಇಲ್ಲ ಇಲ್ಲ, ನಾವು ಆ ಪಿಶಾಚಿ ವಿಷಯ ಮಾತಾಡಿದ್ದು ಅದು ಗೊತ್ತಾಗ್ಬಿಟ್ರೆ ಬೇಡ ಬೇಡ, ನಡಿ ಮನೆಗೆ ಹೋಗೋಣ. ಅಣ್ಣ, ಇದನ್ನೆಲ್ಲ ನೀನು ನಂಬ್ತೀಯಾ? ನೀನೇ ನೋಡಿದ್ಯಲ್ಲ ವೆಂಕಟನಾಥ, ಆ ಜಮೀನ್ ಹತ್ರ ಏನಾಯ್ತು ಅಂತ. ಅದು ಬ್ರಹ್ಮ ಪಿಶಾಚಿನೇ ಇರಬೇಕು. ನಡಿ ಹೋಗೋಣ. ಆಗ್ಲಿ, ಅದು ಬ್ರಹ್ಮ ಪಿಶಾಚಿನೇ ಆಗಿರ್ಲಿ. ಅದೇನಾದ್ರೂ ಬಂದ್ರೆ ಅದಕ್ಕೆ ಕೇಳೋಣ, ನಿನಗೆ ಯಾಕೆ ಈ ಸ್ಥಿತಿ ಬಂತು ಅಂತ. ಈಗ ನಿನಗೇನ್ ಗೊತ್ತು ಅದನ್ನ ಹೇಳೋಣ. ಇಲ್ಲಪ್ಪ, ನಂಗೆ ಆ ವಿಷಯ ನೆನೆದ್ರೇನೆ ಕೈ ಕಾಲೆಲ್ಲ ನಡುಗುತ್ತೆ. ಏನ್ ಸ್ವಾಮಿ, ತಾಯಮ್ಮ ಅನ್ನೋದೇ ಸುಳ್ಳಾಗೋಯ್ತಲ್ಲ ಸ್ವಾಮಿ. ತಾಯಮ್ಮ ಬೈತಾಳೆ ಅಂತ ನಮಗೆಲ್ಲ ಮೋಸ ಮಾಡ್ತಿದ್ದವನು ಈಗ ಅವನೇ ಎದುರ್ಕೊಂಡು ಓಡೋಗಿದ್ದಾನಲ್ಲ ಸ್ವಾಮಿ. ಇದೆಲ್ಲ ಕಳೀತು ಅಂತ ನಾವು ಸುಮ್ಮನಾಗ್ಬಿಟ್ವಿ. ಆದರೆ ಈಗ ಮತ್ತೆ ಆಕಾಶದಿಂದ ಬೆಂಕಿ ಉಗುಳ್ತಾ ಇದೆ. ಮತ್ತೆ ಬಣವೆಗೆ ಬೆಂಕಿ ಬಿತ್ತು ಅಂತಂದ್ರೆ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದು ತಾಯಮ್ಮನೇ. ಅಯ್ಯೋ, ಇವತ್ತು ಆಕಾಶದಲ್ಲಿ ಬೆಂಕಿ ಉಂಡೆ ಬಂತು. ಯಾವ ಹುಲ್ಲು ಬನವೆಗೆ ಬೀಳುತ್ತೋ, ಯಾವ ಮನೆ ಸುಡುತ್ತೋ, ನಡಿ ನೋಡೋಣ. ತಡಿಯಣ್ಣ, ನಾವು ಹೋಗ್ಬೇಕಾಗಿರೋದು ಈ ಕಡೆ ಅಲ್ಲ, ಈ ಕಡೆಗೆ. ಯಾಕೆ? ಬೆಂಕಿ ಬಂದಿರೋದು ಈ ಕಡೆಯಿಂದ, ಅದ್ರ ಬಗ್ಗೆ ತಿಳ್ಕೋಬೇಕು. ಬಾ. ಅಯ್ಯೋ ಅಯ್ಯೋ ಬಾ ಅಣ್ಣ. ಅದು ತಾಯಮ್ಮನೇ ಆಗಿದ್ರೆ ದೇವ್ರು ಪಿಶಾಚಿಗೆ ಎದುರುತ್ತಾಯ್ತಾ? ನೋಡಿ, ಈ ನದಿ ಮೂಲ, ಋಷಿ ಮೂಲ, ದೇವ ಮೂಲ ಇದನ್ನೆಲ್ಲ ಹುಡ್ಕಕ್ಕೆ ಹೋಗ್ಬಾರ್ದು. ನೀವು ಕಂಡ ಹಾಗೆ ನಾವೇನು ದೇವಿನ ಕರೆದಿಲ್ಲ. ಅವಳಾಗೋಳೆ ಈ ಊರಲ್ಲಿ ನೆಲೆ ಆಗ್ತೀನಿ ಅಂತ ಬಂದಿದ್ಲು, ಈಗ ಅವಳಾಗೋಳೆ ಹೆದರಿ ಓಡ್ ಹೋಗಿದ್ದಾಳೆ. ಅಂದ್ರೆ ದೇವಿನ ಇನ್ನು ನಿಜ ಅಂತೀರಾ? ಹೌದು ಅಂತೀನಿ. ದೇವಿ ನನ್ನ ಕನಸಲ್ಲಿ ಬಂದು ಎಲ್ಲ ಹೇಳ್ತಿದ್ದಾಳೆ. ನಿಲ್ಲು. ವೆಂಕಟನಾಥ, ಯಾರು ಇವನು? ಗೊತ್ತಾಗ್ಲಿಲ್ವಾ ಅಣ್ಣ? ನಮ್ಮೂರಲ್ಲಿ ಆಕಾಶದಲ್ಲಿ ಬೆಂಕಿ ಉಂಡೆ ಹಾರ್ತಿತ್ತಲ್ಲ, ಆ ರಹಸ್ಯದಿಂದ ಇದ್ದ ವ್ಯಕ್ತಿ ಇವನೇ. ನೀನ್ ಮರದಲ್ಲೇ ಇದ್ದು ಜನರನ್ನ ಸುಮ್ನೆ ಹೆದರಿಸ್ತಿದ್ಯಾ? ಇದು ನನ್ನ ಜಮೀನು, ಇಲ್ಲಿ ಬೇರೆ ಯಾರು ಬರಬಾರ್ದು. ಅದಕ್ಕೆ ಇಲ್ಲಿ ಬರೋರ್ನೆಲ್ಲ ಎದುರಿಸ್ತಾ ಇದ್ದೀನಿ. ಆದ್ರೆ ನೀನ್ ಯಾರೋ ಗೊತ್ತಿಲ್ಲ, ಇಲ್ಲಿವರೆಗೂ ಬಂದಿದ್ಯಾ? ಸರಿ ಬಾ, ನಾನು ನಿನ್ನ ಈ ಬಂಧನದಿಂದ ಮುಕ್ತಿಗೊಳಿಸೋಕೆ ಪ್ರಯತ್ನ ಪಡ್ತೀನಿ. ಸಮಾಧಾನ ಮಾಡ್ಕೋ. ಈ ತರ ಏನೋ ಒಂದು ಆಗತ್ತೆ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಬೇಡ ಬೇಡ ಅಂತ ಹೇಳ್ತೀನಿ, ಮಾತೇ ಕೇಳಲ್ಲ. ಏನಾಯ್ತು ಅಂತ ಸರಿಯಾಗಿ ಹೇಳಿದ್ರು ರಾಜ. ಬೇಡ ಬೇಡ ಅಂದ್ರು. ವೆಂಕಟನಾಥ ಅಹೋಬಲರಾಯರ ಜಮೀನಿಗೆ ಕರ್ಕೊಂಡೋದ. ಅಲ್ಲಿ ಕಾಲಿಡ್ತದಂಗೆ ಯಾರು ಇಲ್ಲಿ ಕಾಲಿಟ್ಟಿದ್ದು ಅಂತ ಕರ್ಕಶವಾದ ಶಬ್ದ ಕೇಳಿಸ್ತು. ಅದು ಆ ಪಿಶಾಚಿದು ನೀನೇ ಇರಬೇಕು.
ನನ್ನ ಕೈ ಕಾಲೆಲ್ಲ ನಡ್ಕಕ್ಕೆ ಶುರು ಆಯ್ತು. ನಂಗೆ ತುಂಬ ಭಯ ಆಯ್ತಮ್ಮ. ಅಲ್ಲಿದ್ದ ಓಡ್ ಬಂದ್ಬಿಟ್ಟೆ. ಮತ್ತೆ ವೆಂಕಟನಾಥ ಗೊತ್ತಿಲ್ಲ. ಗೊತ್ತಿಲ್ಲ. ಹಾಗಾದ್ರೆ ವೆಂಕಟನಾಥ ಅಲ್ಲೇ ಇದ್ದಾನ? ಇರಬೇಕು. ವೆಂಕಟನಾಥ ಗೋಪಿ, ಏ ಗೋಪಿ, ಗೋಪಿ. ಚಿಕ್ಕ ಮಗು ಇನ್ನ ಲಾಲಿ ಹಾಡು ಮಲಗಿಸ್ಬೇಕು.